ನಮಸ್ತೆ. So girls never lie about exams, especially ನಿಮ್ಮ ಅಮ್ಮ ನಿನ್ನ ಫ್ರೆಂಡಿನ ಮಾಟಿಕ್ ಫ್ರೆಂಡ್ ಇದೆ. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್, ನಾನು ಎಲ್ಲಿ ಎಕ್ಸ್ಪೋಸ್ ಮಾಡ್ಕೊಂಡು ಲಾಸ್ಟ್ ವೀಕು ನಮ್ಮಮ್ಮ ಏನು ಮಗು ಲಾಸ್ಟ್ ವೀಕ್ ಅಂದರೆ ಮೇ ಬಿ ಇದು ಇನ್ನೂ ಕಾಲೇಜ್ ಟೈಮ್ ಇದ್ದಾಗ, ಇವಾಗ ರಜೆ ಬೇಸಿಕಲಿ. ಸೊ ಹಿಂಗೆ ನೋಟ್ಸ್ ಎಲ್ಲ ಹೆಂಗಿದೆ, ಯಾವಾಗ ಎಕ್ಸಾಮು ಏನು ಅಂತ ಕೇಳೋದು. ಅದಕ್ಕೆ ಇನ್ನೂ 1 ವಾರ ಟೈಮ್ ಇದೆ, ಇನ್ನೂ ಸಿಲೆಬಸ್ ಸ್ಟಾರ್ಟ್ ಮಾಡಿಲ್ಲ, ನೋಡ್ಬೇಕು ಆಮೇಲೆ. ಸುಮ್ಮನೆ ಫುಲ್ ಚಿಲ್ಲಾಗಿದೆ. ರಿಯಾಲಿಟಿ ನೆಕ್ಸ್ಟ್ ಡೇನೇ ಎಕ್ಸಾಮ್ ಇದೆ. ಸೊ ಅದಕ್ಕೆ ದೊಡ್ಡ ಕಾನ್ಫಿಡೆಂಟಿಂದ ಇಲ್ಲ, 1 ವಾರ ಇದೆ ಎಕ್ಸಾಮಿಗೆ, ಇನ್ನೂ ಸಿಲೆಬಸ್ ಎಲ್ಲ ಬೇಕು, ಅದು ಇದು ಎಲ್ಲ ಅಂತ ಫುಲ್ ದೊಡ್ಡ ಕಾನ್ಫಿಡೆಂಟಿಂದ ಹೇಳಿದೆ. ಅದಕ್ಕೆ ಅಮ್ಮ ಬಿ ಲೈಕ್ ನಾಳೆ ಒಂಚೂರು ಅಡುಗೆಗೆ ಹೆಲ್ಪ್ ಮಾಡಿಬಿಡು ಅಂತ. ಅದಕ್ಕೆ ನಾನು ಲೈಫ್ ಸೆಟಲ್ಡ್, ಕ್ಲಾಸ್ ಬಂಕ್, ಬಟ್ ರಿಯಾಲಿಟಿ ಬೇರೆನೇ ಇತ್ತು. ನೆಕ್ಸ್ಟ್ ಮಾರ್ನಿಂಗ್ ಫುಲ್ ರಿಲ್ಯಾಕ್ಸ್ ಆಗಿದ್ದೆ ನಾನು. ಏನು ಮಂಚದ ಮೇಲೆ ಫುಲ್ ಬಿದ್ಕೊಂಡು ಅದೇ ಬೆಡ್ಶೀಟ್ ಎಲ್ಲ ಮೇಲೆ ಹಾಕ್ಕೊಂಡು ಬೆಡ್ ಮೇಲೆ ದೋಸೆ ಪ್ಲೇಟ್ ಇಟ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಲೈಟ್ ಹಾಕ್ಕೊಂಡು ಫುಲ್ ಆರಾಮಾಗಿ ಚಿಲ್ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಅಮ್ಮ ಹೆಂಗಾಯ್ತು ಕಾಲರ್ ಐಡಿಯಲ್ಲಿ ಶ್ರೇಯಸ್ ಅಮ್ಮ ಅಂದರೆ ನನ್ನ ಫ್ರೆಂಡಿನಮ್ಮ ನಮ್ಮ ಅಮ್ಮನ ಫ್ರೆಂಡ್. ನಂಗೆ ಆವಾಗ ಫ್ಲ್ಯಾಶ್ ಆಗಿತ್ತು. ಆವಾಗ ಅನ್ನಿಸ್ತು, ಇಲ್ಲ ಇಲ್ಲಿ ಏನೋ ಸರಿ ಇಲ್ಲ, ಏನೋ ಒಂದು ಗಂಡ ಅಂತ ಕಾದಿದೆ. ನಮ್ಮಮ್ಮ ಸುಮ್ಮನೆ ಇರ್ಬೇಕು ತಾನೆ, ಅದಕ್ಕೆ ಸ್ಪೀಕರಲ್ಲಿ ಇಟ್ಬಿಡೋದ ಫೋನ್ನ. ಶ್ರೇಯಸ್ ಅಮ್ಮ ಫೋನ್ ಮಾಡಿ ಏನಂದ್ರು ಗೊತ್ತಾ, ಅಕ್ಕ ನಮ್ಮ ಹುಡುಗಿ ಫುಲ್ ಟೆನ್ಷನ್ ಇದ್ದಾಳೆ, ನಾಳೆ ಕನ್ನಡ ಎಕ್ಸಾಮ್ ಇದೆ ಅಲ್ಲ, ಫುಲ್ ಟೆನ್ಷನಲ್ಲಿದ್ದಾಳಂತೆ. ನಾಳೆನಾ ನನ್ನ ಮಗಳು ನೆಕ್ಸ್ಟ್ ವೀಕ್ ಅಂತ ಹೇಳಿದ್ಲಲ್ಲ ಅಂತ ನಮ್ಮಮ್ಮ. ನನಗೂ ಆವಾಗ ಅಲ್ಲಿ ಆ ರೂಮಿನ ಓಡಬೇಡ ಅಂತ ಅನಿಸ್ತಾ, ಆದರೆ ಏನು ಮಾಡೋದು. ಶ್ರೇಯಸಮ್ಮ ಬಾಂಬ್ನ ತೊಗೊಂಡು ಹಾಕೋದು ನೋಡು. ಇಬ್ಬರು ಸೇಮ್ ಕ್ಲಾಸ್ ಅಲ್ವಾ, ಈಗ ಸಿಲೆಬಸ್ ಎಕ್ಸ್ಟೆಂಡ್ ಮಾಡೋಕ್ಕೆ ಕಾಲ್ ಮಾಡಿದ್ದಂತೆ. ಅಮ್ಮ ಟರ್ನ್ಸ್ ಟು ಮೀ ಸ್ಲೋಲಿ, ದಟ್ ಸ್ಮೈಲ್ ಬಿಫೋರ್ ಸ್ಟ್ರಾಂಗ್ ಲುಕ್. ಅಮ್ಮ ಸೊ ಎಕ್ಸಾಮ್ ನೆಕ್ಸ್ಟ್ ವೀಕ್ ಅಲ್ವಾ, ನಿನ್ನ ಕ್ಲಾಸ್ ಓನ್ಲಿ ಪ್ರೈವೇಟ್ ಯೂನಿವರ್ಸಿಟಿನ, ಕ್ಯಾಲೆಂಡರೇ ಬೇಡವಂತೆ ಅಂತ ಹೇಳಿದ್ದು ನನಗೆ, ಆಯಿತಾ. ಆಮೇಲೆ ಅಮ್ಮಂಗೆ ಆ್ಯಕ್ಚುಲಿ ಅದು ಟೈಮ್ ಟೇಬಲ್ಲು ರೀಸೆಂಟ್ಲಿ ಚೇಂಜ್ ಆಗಿದೆ ಅಂತ. ನಾನು ಫುಲ್ಲಪ್ಪ ವಾ ವರ್ಸ್ಟ್ ಲೈ ಆಫ್ ಮೈ ಲೈಫ್. ಅಯ್ಯೋ ಟೈಮ್ ಟೇಬಲ್ ಚೇಂಜಾ, ನಾನೇ ನಿಮ್ಮ ಸ್ಕೆಡ್ಯೂಲ್ನ ಚೇಂಜ್ ಮಾಡ್ತೀನಿ ಇವಾಗ. ಬ್ಯಾಗಲ್ಲಿರೋ ಪುಸ್ತಕನೆಲ್ಲ ತೆಗೆದು ಬುಕ್ ಏನೋ ನನ್ನ ಮುಂದೆ ಬೆಂಚ್ ಮುಂದೆ ಇಟ್ಟು ಅದು ದೋಸೆ ಅದನ್ನೆಲ್ಲ ತೆಗೆದು ಆ ಕಡೆ ದೂಡಿ ಕೂತ್ಕೊಂಡು ಮುಚ್ಕೊಂಡು ಹೋದ. ಏನು ನಾಳೆ ಆಯ್ತದ ಅವತ್ತಂತೂ ತಗೋ ನಾನು ಸತ್ತೆ ಅವತ್ತು. ಮೇಲೆ ನನ್ನ ಜೀವನ ಡಿಪೆಂಡ್ ಆಗಿರೋ ಥರ ಓದೋಕ್ಕೆ ಶುರು ಮಾಡಿದೆ. ಶ್ರೇಯ ಅವಳೇನಾದ್ಲು, ಅವಳು ಒಂದು ಸಾರಿ ಎಮೋಜಿ ಕಳಿಸಿ ಮೆಸೇಜ್ ಹಾಕಿದ್ಲು, ಐ ಡಿಡೆಂಟ್ ನೋ, ಶಿ ಡಿಡೆಂಟ್ ನೋ. ಥ್ಯಾಂಕ್ ಯು ಸಿಸ್, ತುಂಬ ಹೆಲ್ಪ್ಫುಲ್ ಆಯಿತು, ತುಂಬ ಹೆಲ್ಪ್ ಆಯಿತು. ಮತ್ತು ಆವತ್ತಿನ ದಿನ ನಾನು ಫೋನು ಕೂಡ ಮುಟ್ಟಲಿಲ್ಲ, ಇನ್ಸ್ಟಾನೂ ನೋಡಲಿಲ್ಲ. ಮಾರಲ್ ಆಫ್ ದ ಸ್ಟೋರಿ, ಯಾವತ್ತೂ ನಿಮ್ಮ ಅಮ್ಮಂಗೆ ಎಕ್ಸ್ಪೆಷಲಿ ಎಕ್ಸಾಮ್ ವಿಚಾರದಲ್ಲಿ ಯಾವತ್ತೂ ಸುಳ್ಳು ಹೇಳೋಕ್ಕೆ ಹೋಗಬೇಡಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಅಮ್ಮನ ಫ್ರೆಂಡಿಂದ ದಯವಿಟ್ಟು ಆವಾಗ ಈ ಒಂದು ಸುಳ್ಳನ್ನ ದಯವಿಟ್ಟು ಹೇಳೋಕ್ಕೆ ಹೋಗಬೇಡಿ. ಆ್ಯಂಡ್ ನೀನು ಯಾವತ್ತದು ಇದೇ ಎಕ್ಸಾಮ್ ವಿಚಾರ ನಿಮ್ಮ ಅಮ್ಮಂಗೆ ಸುಳ್ಳು ಹೇಳಿದೆ, ನೀನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು. ಬಿಕಾಸ್ ಒಂದು ನಿಮ್ಮಮ್ಮ FBI ಏಜೆಂಟು, ಆಮೇಲೆ ನಾನು ಹೇಳೋದು ಕತೆ ನಿನ್ನ ಲೈಫಲ್ಲಿ ನಡೆಯುವಂಥ ಟ್ರೂತ್. ಎವ್ರಿ ವೀಕ್ ಸ್ಟೋರಿ ಬರುತ್ತೆ, ಇದು ರೀನಲ್ಲ, ಆದರೆ ಎಮೋಷ್ನಲ್ ಡ್ಯಾಮೇಜ್ ಅಂತೂ ಗ್ಯಾರಂಟಿ ಇಲ್ಲ. ನಾನೇ ನಿಮ್ಮ ಅಮ್ಮಂಗೆ ನಾಳೆ ಕಾಲ್ ಮಾಡ್ತೀನಿ.